ಕೈ ಕೊಡಕ್ಕೆ ಏನ್ ದೊಡ್ಡ ರೋಗ? ಮೇಡಮ್ ಇಷ್ಟು ದಿನ ಕೈ ಕೊಡ್ತಿದ್ದೆ, ಕೈ ಕೊಟ್ಬಿಟ್ಟು ಯಾಕೆ ಏನು ಹೊಡಿತಿದ್ರ ಅಂತ ಹೇಳಿದ್ರು. ಅದಕ್ಕೆ ಎಷ್ಟು ಡ್ಯೂಟ್ ಆಗ್ತಾ ಇದೀನಿ. ತಿಂಗ್ಳಾದ ತಕ್ಷಣ ಬಿಲ್ ಇಸ್ಕೊಳಕ್ ಮಾತ್ರ ಬಂದ್ಬಿಡ್ತೀರಾ, ಹಂಗೆ ಕೈ ಕೊಡಕ್ ಆಗದಪ್ಪ. ಬಿಲ್ ಮೇಡಮ್, ಬಿಲ್ ಕೊಟ್ಟಿಲ್ಲ ಇನ್ನು. ಇವತ್ತಿಲ್ಲ, ನಾಳೆ ಬಾ. ಓಕೆ, ಸರಿ ಸರಿ ಸರಿ. ಸಿಗೋಣ, ಮಾತಾಡ. ಓಕೆ ಓಕೆ, ಸರಿ ಮಾತಾಡ್ತೀನಿ ಒಂದು ನಿಮಿಷ. ಮುಗಿತಾ? ಮನೆಗೆ ಕಾಫಿ ಕೊಡ್ಬೇಕಿತ್ತು. ಬೆಳಗ್ಗೆ ಶುರು ಮಾಡ್ಕೊಂಡ್ಬಿಟ್ಯಾ? ಹಾಲೊಂದ್ ಜೊತೆ ಪೇಪರ್ ಒಂದ್ ಜೊತೆ ಅಲ್ಲಿ ಹೊಡೆಯಕ್ಕೆ ಸಮಯ ಇರುತ್ತೆ. ಮನೇಲಿರೋ ಗಂಡಂಗೆ ಕಾಫಿ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಎತ್ತಾಕು ಏನ್ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದ? ಇಲ್ಲ, ನಮ್ಮ ಮಾವನ ಮನೆಯಿಂದ ತಂದಿದ್ದು. ಕೊಟ್ಟಿದಾರಲ್ಲ ನಮ್ಮಪ್ಪ, ಇನ್ನೇನ್ ಮಾಡ್ತೀಯ? ಹೋಗ್ ಕೇಳೋಗು. ಕಾನಿಷ್ಕ ಹೋಟ್ಲು ಹೋಗ್ತಾ ಇದೀನಿ. ಅದೇ ಜಯನಗರದಲ್ಲಿ ಇದೆಯಲ್ಲ ಕಾನಿಷ್ಕ, ಅಲ್ಲಿದೆ. ಇವತ್ ನಾನು ಬರಲ್ಲ, ನಾನ್ ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ಏನೇ ಮಾತೆತ್ತಿದ್ರೆ ಅಪ್ಪನ ಮನೆಗೆ ಹೋಗ್ತೀನಿ ಅಂತಿದ್ಯಾ? ಅಂತ ನಿಮ್ಮ ಅಪ್ಪನ ಮನೇಲಿ ಏನ್ ಇಟ್ಟಿದ್ಯಾ ಅಂತ? ನೀನೇನ್ ಇಟ್ಟಿದ್ಯಾ ಇಲ್ಲಿ? ಇಲ್ಲ ಬಿಟ್ಟು ಸಾಯಕ್ಕೆ ಯಾವಾಗ್ಲೂ ಅನುಮಾನ. ಯಾವಾಗ್ಲೂ ಒಂದಿನ ಅದನ್ನ ಖುಷಿಯಾಗಿ ನೋಡ್ಕೊಂಡಿದ್ಯಾ? ಇದ್ರಂತ ನೋಡ್ಕೊಳ್ಳೋದು ವಾರಕ್ಕೆ 3 ದಿನ ನಿಮ್ಮ ಅಪ್ಪನ ಮನೇಲಿ ಇರ್ತ್ಯಾ? ನೀನು ಈ ಮನೇಲಿ ನೆಟ್ಗೆತ್ತಿದ್ರೆ ನಮ್ಗೆ ಮಗು ಅಂತ ಆಗಿರ್ತಿತ್ತು. ನಿನ್ನ ಹೊಟ್ಟೆಲಿ ಒಂದು ಹುಳನೂ ಹುಟ್ಟಲ್ಲ. ನಿನ್ನಂತ ಅನುಮಾನ ಪಿಶಾಚಿ ಜೊತೆ ಇದ್ರೆ ಒಂದ್ ಹುಳ ಇರ್ಲಿ, ಒಂದ್ ನೊಣನೂ ಹುಟ್ಟೋದಿಲ್ಲ. ಅಯ್ಯೋ, ಸೌಮ್ಯ, 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 ಮಾತಾಡು ಸೌಮ್ಯ. ಅತ್ತೆ, ನೀವೇನಲ್ಲಿ? ಇಲ್ಲೇ ರಾಯರ ಮಟ್ಟಕ್ಕೆ ಬಂದಿದೆ, ಹಾಗೆ ಸೌಮ್ಯನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸೌಮ್ಯ ಆಫೀಸ್ಗೆ ಹೋಗಿದ್ದಾಳೆ. ಹಾಗೆ ಅಂದ್ರೆ ಇವತ್ತು ಭಾನುವಾರ ಆಫೀಸ್ ಇಲ್ವಲ್ಲ? ಆಫೀಸು ಮೀಟಿಂಗು, ಕಾನಿಷ್ಕ ಹೋಟ್ಲಲ್ಲಿ ಮೀಟಿಂಗ್ ಅಂತ ಹೋಗಿದ್ದಾಳೆ. ಸರಿ ಹಾಗಿದ್ರೆ ಸೌಮ್ಯ ಬಂದ್ರೆ ನಾನು ಬಂದಿದ್ದೆ ಅಂತ ಹೇಳಿ. ಅದೇ ಹೇಳಿ ಅಂದ್ರೆ ಏನು ಹೊರಗಡೆ ನಿಂತಿದ್ದೀರಾ? ಬನ್ನಿ ಅತ್ತೆ. ಕೂತ್ಕೊಳ್ಳಿ ಅತ್ತೆ, 1 ನಿಮಿಷ ಕಾಫಿ ತರ್ತೀನಿ. ಹಳಿ ಅಂದ್ರೆ ಕಾಫಿ ಏನು ಬೇಡ, ಒಂದ್ ಗ್ಲಾಸ್ ನೀರು ತಗೋಬನ್ನಿ. ಸರಿ ಅತ್ತೆ.
ಯಾರ್ರಿ ಯಾರೇ ನೀವು ಏನ್ ಮಾಡ್ತಾ ಇದ್ದೀರಾ? ಇನ್ಸ್ಪೆಕ್ಟರ್, ಅದು ನೀವೇನಿಲ್ಲಿ? ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ಮನೆಯಲ್ಲಿ ಯಾರು ಇಲ್ವಾ? ಇನ್ಸ್ಪೆಕ್ಟರ್, ನಾನು ನಿಮ್ಮನ್ನ ಕೇಳ್ತಾ ಇರೋದು. ಈ ಮನೆಯಲ್ಲಿ ಏನೋ ಸಮಥಿಂಗ್ ನಡೀತಾ ಇದೆ ಅಂತ ನನಗೆ 6th ಸೆನ್ಸ್ ಹೇಳ್ತಾ ಇದೆ. ಸೊ ಅದಕ್ಕೋಸ್ಕರ ಸರ್ಚ್ ಮಾಡಕ್ ಬಂದಿದ್ದೀನಿ ನಾನು. ಇನ್ಸ್ಪೆಕ್ಟರ್, ಏನ್ ಹೇಳ್ತಾ ಇದ್ದೀರಾ? ಯಾರು ಇಲ್ವಾ? ಇನ್ಸ್ಪೆಕ್ಟರ್, ಇದು ನನ್ನ ಮಗಳ ಮನೆ. ಓ, ನೀನು ಇದೆಯಾ ಮನೆಯಲ್ಲಿ? ಹಾ, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ. ಏನು ಇಲ್ವಾ? ಏನಿಲ್ಲ. ಸರಿ, ಯಾಕೆ ಗಾಬರಿ ಆಗ್ತಾ ಇದೆಯಾ ನೀನು? ಗಾಬರಿನಾ? ಈ ಸಡನ್ ಆಗಿ ಬಂದ್ಬಿಟ್ರಲ್ಲ ಸರ್. ಓ ಹಾಗೆ. ಮತ್ತೆ ಇವ್ರು ಯಾಕೆ ತುಂಬಾ ಗಾಬರಿ ಆಗ್ತಾ ಇದ್ದಾರಲ್ಲ? ಏನಿಲ್ಲ ಸರ್. ತರಕಾರಿ. ಹರಿಯಂತೆ, ಇವ್ರು ಯಾರು? ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಇವನು ನನ್ನ ದೋಸ್ತ್. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? ಇಲ್ಲ ಕಣ, ಅದು ವರ್ಕ್ ಪ್ರೆಷರ್, ಟೆನ್ಷನ್, ಹಾಗಾಗಿ. ಓ ಹಾಗೆ. ಎಲ್ಲಿ ಬಾಬಿನೇ ಕಾಣಿಸ್ತಾ ಇಲ್ಲ? ಅವರು ಹೊರಗಡೆ ಹೋಗಿದ್ದಾರೆ. ಓ ಐ ಸಿ. ಛೇ, ತುಂಬಾ ತಲೆ ನೋವ್ತಾ ಇತ್ತು. ಒಂದು ಕಪ್ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಬಂದ್ರೆ ನೀವೇನಪ್ಪ ತುಂಬಾ ಟೆನ್ಷನ್ ಅಲ್ಲಿ ಇದೆಯಾ ಅನಿಸ್ತಾ ಇದೆ. ಹಾಗಿಲ್ಲ, ಆರಾಮಾಗಿದ್ದೀನಿ. ಸರಿಪ್ಪ, ಓಕೆ ಬಾಯ್. ಬಾಯ್ ಬಾಯ್. ಬರ್ತೀನಮ್ಮ. ಬರ್ಲಮ್ಮ? ಸರಿ ಸರ್. ಓಕೆ ಬಾಯ್. ಬಾಯ್. ಬರ್ತೀನಮ್ಮ. ಅದ ಬನ್ನಿ ಇದೆ, ಕೂತ್ಕೊಳ್ಳಿ ಇದೆ. ಒಂದು ನಿಮಿಷ ನೀರು ತಂದು ಬಿಡ್ತೇನೆ. ಅಮ್ಮ, ಸ್ವಲ್ಪ ಹೊತ್ತು ಮುಂಚೆ ತಲೆ ಮೇಲೆ ಬೆಟ್ಟನೆ ಬಿದ್ದಂಗೆ ಆಗೋಯ್ತು. ಈಗ ಸಮಾಧಾನ ಆಯ್ತಪ್ಪ. ಅದೇ ತಗೊಳ್ಳಿ. ಏನಂತ ಬಂದ ವಿಷಯ? ಏನಿಲ್ಲ ಅಳಿಯಂದ್ರೆ, ಇಲ್ಲೇ ನಮ್ಮ ಫ್ರೆಂಡ್ ಮನೆ ಇದೆ. ಹೇಗೋ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು, ಹಾಗೆ ಸೌಮ್ಯನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಳಿಯಂದ್ರೆ, ನನಗೆ ಸ್ವಲ್ಪ ಕೆಲಸ ಇದೆ, ಹೊರಟಿದ್ದೀನಿ. ಸೌಮ್ಯ ಬಂದ ತಕ್ಷಣ ಫೋನ್ ಮಾಡಕ್ಕೆ ಹೇಳ್ತೇನೆ. ಮರಿಬೇಡಿ, ನಾನು ಕೇಳಿದೆ ಅಂತೇಳಿ. ಹೇಳ್ತೇನೆ. ಕೇಳಿದೆ ಅಂತೇಳಿ. ಹೌದಾ? ಸರ್, ನೀವಾ? ಹಾಕೋರಿಲ್ವಾ? ಇಲ್ಲ, ಪೇಪರ್ ಬಿಲ್ ಕೊಡ್ಬೇಕಾಯ್ತು. ನಾಳೆ ಬನ್ನಿ. ಆಯ್ತು ಸರ್, ಆಯ್ತಾಯ್ತು ಸರ್. ನಾನು ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಕನಿಷ್ಕ ಹೋಟ್ಲಿಂದ ಮ್ಯಾನೇಜರ್ ಜಗದೀಶ್ ಅಂತ ಮಾತಾಡ್ತಾ ಇರೋದು. ನಿಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇರುತ್ತಲ್ಲ ಸರ್, ಅದಕ್ಕೆ ಮೇಡಮ್ ಅವರು ಹಾಲ್ ಬುಕ್ ಮಾಡಿದರು. ಆಫ್ಟರ್ 4 o'clock ಅಂತ ಹೇಳಿದರು. ಕನ್ಫರ್ಮ್ ಮಾಡ್ತೀರಾ ಸರ್? ಅದು ಮೇಡಮ್ ಹತ್ರ